ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ 2025-26 ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ನೋಡ್ರಿ, ಹಿಸ್ಟ್ರಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಇರ್ತಾವ. ನೀವು ತಪ್ಪದೆ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ರೆ ನಿಮಗೇನೋ ಅರ್ಥ ಆಗಂಗಿಲ್ಲ. ಆದ್ದರಿಂದ ನಾಳೆ ಯಾವ್ಯಾವ ಬರ್ತಾವ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಎರಡು ನೋಡ್ರಿ. ಕ್ವಶನ್ ಯಾವ ಬರ್ತಾವ, ಆನ್ಸರ್ ಯಾವ್ಯಾವ ಬರಿಬೇಕು ಎಂಬುದನ್ನು ನೋಡ್ಬರಿ. ಸ್ಟಾರ್ಟ್ ಮಾಡಿ ಬಿಡೋನು ವಿಡಿಯೋ ರೀ. ಫಸ್ಟ್ ಒನ್ ಯಾವುದಂದ್ರೆ ಫಸ್ಟ್ ಒನ್ ಯಾವ್ದು, ವೈಸರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಕೇಳ್ಯಾರ. ಸರಿಯಾದ ಉತ್ತರ ಯಾರಂದ್ರೆ ಸರ್ ಪಾಲ್ ಸೈಮನ್ ಅಂದ್ರೆ ಬಿ ಸರಿಯಾದ ಉತ್ತರ. ಸೆಕೆಂಡ್ ಒನ್ ರೀ, ಈ ಕೆಳಗಿನವುಗಳಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಗುರುತಿಸಿ ಅಂತ ಕೇಳಿದಾರ. ವೃತ್ತಿ ನಿರತ ವರ್ಗ, ಸೆಕೆಂಡ್ ಒನ್ ಬಿ ಅಧಿಕಾರದ ಶ್ರೇಣಿ ಪದ್ಧತಿ, ಸಿ ಅನಾಮಧೇಯತೆ ಮತ್ತು ಡಿ ಮೇಲ್ನೆಲವು. ಸರಿಯಾದ ಉತ್ತರ ಯಾವುದ್ರಿ? ಮೇಲ್ನೆಲವು, ಡಿ ಸರಿಯಾದ ಉತ್ತರ. ಆಲ್ ಆಫ್ ದ ಅಬವ್ ಸರಿಯಾದ ಉತ್ತರ. ಮೂರನೇ ನೋಡ್ರಿ, ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಯಾವ್ರಿ? ಜೂನ್ 5ರಂದ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದ್ದು ಕಾಮನ್ ಕ್ವಶನ್ ರೀ. ತಪ್ಪು ಮಾಡಬೇಡ್ರಿ ಇಂಥ ಕ್ವಶನ್ಗಳನ್ನು ನೀವು. ಫೋರ್ತ್ ನೋಡ್ರಿ, ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶಿಗಳಿಗೆ ವಲಸೆ ಹೋಗುವುದು. ಸರಿಯಾದ ಉತ್ತರ ಯಾವುದ್ರ ಅಂದ್ರೆ ನಾಲ್ಕನೇದಕ್ಕೆ ಬೌದ್ಧಿಕ ಪಲಾಯನ. ತದನಂತರ ಐದನೇ ಪ್ರಶ್ನೆ, ಲೆಸಸ್ ಫೇರ್ ಎಂದರೇನು? ಸರಿಯಾದ ಉತ್ತರ ಯಾವುದಂದ್ರೆ ಲೆಸಸ್ ಫೇರ್ ಎಂದರೆ ಸರಿಯಾದ ಉತ್ತರ ಸಿ ಮುಕ್ತ ಮಾರುಕಟ್ಟೆ, ಪ್ರೀ ಮಾರ್ಕೆಟ್. ಸರಿಯಾದ ಉತ್ತರ ಪ್ರೀ ಮಾರ್ಕೆಟ್. ಈಗ ಬಿಟ್ಟ ಸ್ಥಳ ನೋಡ್ರಿ. ಸಿಕ್ಸ್ತ್ ಒನ್, ಚುನಾವಣೆಯ ಮೂಲದ ಪದ ಎಲ್ಲಿಗೆ ಡ್ಯಾಶ್ ಪದದಿಂದ ಬಂದೈತಿ. ಯಾವುದಂದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದೈತಿ ನೋಡ್ರಿ. ಸೆವೆಂತ್ ಒನ್, ಡ್ಯಾಶ್ ವಿಧಿಯ ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿದೆ. ಯಾವುದ್ರ 312. ಅದೇ ರೀತಿ 8, ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿದೆ. ನೀಲಿ ಬೆಳೆಯನ್ನು ಅಲ್ಲಿ ನಿಷೇಧ ಮಾಡಲಾಗಿದೆ. ಅದೇ ರೀತಿ 9, ಲಿಂಬಾದ್ ನಿರಂಕುಶಾಧಿಕಾರಿ ಡ್ಯಾಶ್ ಅಂದ್ರೆ ಮೊಮ್ಮರ್ ಗಡ್ಡಾಫಿ ಅವರ ಬರ್ತದ್ರಿ ಅಲ್ಲಿ ಹೆಸರ. 10, 1966 ರತ್ನ ಸ್ಕೇಟ್ ಒಪ್ಪಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಡ್ಯಾಶ್ ರವರ ಸಹಿ ಹಾಕಿದ್ದರು. ಅಯೂಬ್ ಖಾನ್ ಅವರ ಸಹಿ ಹಾಕ್ತಾರೆ. ಅದೇ ರೀತಿ ನಾವು ಹೊಂದಿಸಿ ಬರೆಯರು ನೋಡು ನಮ್ಮ ಚಾನಲ್ ಇರೋ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋಗಳು ಯಾವ ಇಂಪಾರ್ಟೆಂಟ್ ಇರ್ತಾವೆ ನಾವು ಹಾಕಿರೋ ನಿಮ್ಮ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ಅಲ್ಲಿ ಹೋಗಿ ನೀವು ನೋಡ್ರಿ ಅಂದ್ರೆ ನಿಮಗೆ ಅನುಕೂಲ ಆಗ್ತದೆ. ಹೊಂದಿಸಿ ಬರೆಯರು ನೋಡ್ರಿ. ಎ ಭಾಗ ಒಳಗೆ ಬಿ ಭಾಗ ನೋಡ ಸರ್ ಸಿರಿಯರ್ ರ್ಯಾಡ್ಕ್ಲಿಫ್ ಸಿರಿಯರ್. ತದನಂತರ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಸಿ ಜನಾಂಗೀಯ ನಾಡು, ಡಿ ಲೋಕಪಾಲ, ಈ ಬುದ್ಧನ ಪುಣ್ಯಭೂಮಿ. ಸರಿಯಾದ ಉತ್ತರ ನೋಡ್ರಿ ಬಿ ಒಳಗೆ ಯಾವ್ದು ಆಪ್ಷನ್ ನೋಡ್ಕೊಂಬಂದು ಬಿಡ್ರಿ. ಫಸ್ಟ್ ಒನ್ ಆಫ್ರಿಕಾ, ಸೆಕೆಂಡ್ ಒನ್ ರಾಷ್ಟ್ರಪತಿ, ಥರ್ಡ್ ಒನ್ ಚೌಟ್ರಿ ಕಮಿಷನ್, ಬೌಂಡ್ರಿ ಕಮಿಷನ್ ತದನಂತರ ಯಾವುದು ಭಾರತ, ತದನಂತರ ಪ್ರಧಾನಮಂತ್ರಿ, ಸಿಕ್ಸ್ತ್ ಒನ್ ಮಸೂರಿ. ಸರಿಯಾದ ಉತ್ತರಗಳನ್ನ ಇಲ್ಲಿ ನೋಡಿ ಹೋಗ್ಕೊಂಡು ಬಂದ್ಬಿಡು. ಸರ್ ಸಿರಿಯರ್ ರ್ಯಾಡ್ಕ್ಲಿಫ್ ಯಾವ್ದಾಕತ್ತಂದ್ರೆ ಬೌಂಡ್ರಿ ಕಮಿಷನ್ ಆಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ್ದಾಗ್ತಂದ್ರೆ ಮಸೂರಿ ಆಗ್ತದೆ. ನೋಡ್ರಿ ನೀವು ಸರಿಯಾಗಿ ನೋಡ್ಕೊರಿ. ಈಗ ನಾಳೆ ಎಕ್ಸಾಮ್ ಹತ್ತಿ ಫಿಕ್ಸ್ ಕ್ವಶನ್ಗಳಿರ್ತಾವ. ತದನಂತರ ಜನಾಂಗೀಯ ನಾಡು ಆಫ್ರಿಕಾ ಕದ್ದೆ. ಲೋಕಪಾಲ ಭಾರತ ಆಗ್ತದ. ಬುದ್ಧನ ಪುಣ್ಯಭೂಮಿ ಏನಾಗ್ತದ ರಾಷ್ಟ್ರಪತಿ ಆಗ್ತದ. ಸರಿಯಾಗಿ ನೋಡ್ಕೊರಿ, ನೇಮಿ ನೋಡ್ಕೊರಿ. ನಾಳೆ ಎಕ್ಸಾಮ್ ಐತಿ, ವೆರಿ ಇಂಪಾರ್ಟೆಂಟ್ ಆಕ್ಕವ. ಆ ಕಾರಣದಿಂದ ನಾಳೆ ನೋಡ್ಕೊರಿ ನೀವು ಚಲೋ ತಂಗ. ಈಗ ನೋಡ್ರಿ ನಾಳೆ ಎಕ್ಸಾಮ್ದಾಗ ಕರೆಕ್ಟ್ ಬರಿಬೋದ್ರಿ. ತದನಂತರ ಒಂದು ವಾಕ್ಯದಲ್ಲಿ ನೋಡೋಣ ರಾಜ್ಯಶಾಸ್ತ್ರ. ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ರಿ. 12ನೇ ಪ್ರಶ್ನೆ, ರಾಜ್ಯ ಆಡಳಿತದ ಮುಖ್ಯಸ್ಥರು ಯಾರಾಗಿದ್ದರು? ರಾಜ್ಯಪಾಲರ ಆಗಿದ್ದರು, ಗವರ್ನರ್ ಆಗಿದ್ದರು. ತದನಂತರ 13ನೇ ಪ್ರಶ್ನೆ, ಅಸ್ಮಿತೆಯ ರಾಜಕಾರಣಿಯನ್ನು ಗುರುತಿಸಿದವರು ಯಾರು ಅಂತ ಕೇಳಿದಾರ ಕ್ವಶನ್. ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಅವರ ಹೆಸರು ನೋಡ್ರಿ. ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಅವರ ಗುರುತಿಸಿದರು. WTO ವಿಶ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. 14ನೇ ಪ್ರಶ್ನೆ, 15
ರಾಷ್ಟ್ರೀಯ ಮತದಾನ ದಿನ ಯಾವಾಗೈತ್ರಿ? ಜನವರಿ 25ರಂದು ರಾಷ್ಟ್ರೀಯ ಮತದಾನ ದಿನ ಆಗ್ತದ. 16 ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರ್ರಿ? ಜವಾಹರ್ಲಾಲ್ ನೆಹರು. 17ನೇ ಪ್ರಶ್ನೆ ರೀ, ಅದನ್ನಂತ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಈಗ ಭಾಗ ಡಿ ಒಳಗ್ರಿ 17ನೇ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ವಿಧಿಸುವ ಮತ್ತು ಶೆಡ್ಯೂಲ್ಗಳು ಯಾವುವು? ವಿಧಿಗಳು ಮತ್ತು ಶೆಡ್ಯೂಲ್ಗಳ ಸಂಖ್ಯೆ 1935ರ ಭಾರತ ಕಾಯ್ದೆ 321 ವಿಧಿಗಳ್ರಿ, 10 ಶೆಡ್ಯೂಲ್ಗಳು ಇಲ್ಲಿ ನಾವು ಕಾಣಬಹುದು. ತದನಂತರ 18ನೇ ಪ್ರಶ್ನೆ, ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಿದ ಅವು ಯಾವುವು ಅಂತ ಕೇಳಿದಾರ. 2 ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರ. ಒಂದು ಮಹಾರಾಷ್ಟ್ರ ಮತ್ತು ಇನ್ನೊಂದು ಗುಜರಾತ. ಮಹಾರಾಷ್ಟ್ರ ಮತ್ತು ಇನ್ನೊಂದು ಯಾವುದಂದ್ರೆ ಗುಜರಾತ್ ಎಂಬುದನ್ನು ಕೇಳ್ಬೋದು. 19ನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡ್ರಿ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡ್ರಿ. ಜನರ ನೇರವಾಗಿ ಪ್ರತಿನಿಧಿಸುವ ಆಯ್ಕೆ ಮಾಡುವುದನ್ನು ಪ್ರತ್ಯಕ್ಷ ಚುನಾವಣೆ ಎಂದು ಕರೆಯುವರು. ಅಂದರೆ ನೇರವಾಗಿ ಅವರ ಆಯ್ಕೆ ಮಾಡೋದು, ಪ್ರಜೆಗಳನ್ನು ಮಾಡೋದು. ಅದೇ ರೀತಿ 20ನೇ ಕ್ವಶನ್ ರೀ, ಕೇಂದ್ರ ಸೇವೆಗೆ 2 ಉದಾಹರಣೆಗಳು ನೀಡಿ. ಭಾರತೀಯ ಆಡಳಿತ ಸೇವೆ IAS ಮತ್ತು ಭಾರತೀಯ ಪೊಲೀಸ್ ಸೇವೆ IPS 2 ಉದಾಹರಣೆಗಳನ್ನು ನೀಡ್ಬೋದು ರೀ. ತದನಂತರ 20ನೇ ಪ್ರಶ್ನೆ ರೀ, 2 ಉದಾಹರಣೆ ಆತ್ರಿ. 21ನೇದ್ರೆ, NDA 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. NDA 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. ಒಂದು ಶಿವಸೇನೆ ಮತ್ತು ಜನತಾದಳ ಯುನೈಟೆಡ್ ಎಂಬುದನ್ನು ನೋಡ್ಬೋದು. ತದನಂತರ 22ನೇ ಪ್ರಶ್ನೆ, ಸಿರಿಯಾದ ಯಾವುದಾದ್ರೂ 2 ಜನಾಂಗೀಯ ಗುಂಪುಗಳನ್ನು ಹೆಸರಿಸಿರಿ. ಯಾರ್ಯಾರು ಹೆಸರ್ಬಹುದು ರೀ? ಫಸ್ಟ್ ಒನ್ ಅರಬರು ಬರ್ದಾರ್ರಿ. ಸೆಕೆಂಡ್ ಒನ್ ಯಾರು? ಕುಂದ್ರಿಗಳು. ಅವ 2 ಜನಾಂಗ. ಇಲ್ಲಿ 2 ಜನಾಂಗಗಳ ಗುಂಪುಗಳು ಅರಬ್ ಮತ್ತು ಕುಂದ್ರಿಗಳ ಅರಬ್ ಸಂಖ್ಯಾತರಾಗಿದ್ದಾರೆ ಅಲ್ಲಿ. 23ನೇ ಪ್ರಶ್ನೆ ರೀ, ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ. ಫಸ್ಟ್ ಒನ್ 23ನೇದು ಅಂದ್ರೆ ಬ್ರಿಕ್ಸ್ ರಾಷ್ಟ್ರ ಭಾರತ ಮತ್ತು ಚೀನಾ ಬರೀಬೋದ್ರಿ. 2 ಸದಸ್ಯ ರಾಷ್ಟ್ರಗಳ ಭಾರತ ಮತ್ತು ಚೀನಾಗಳ ಆಗಿರ್ತಾವ. ರಾಷ್ಟ್ರಗಳಂದರೆ ಬ್ರೆಜಿಲ್, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ ETC ಬರ್ತಾವ. ನೀವು ಎಕ್ಸಾಮ್ದಾಗ ಬರ್ರಿ, ಓದ್ಕೊಂಡ್ರಿ, ಜಾಸ್ತಿ ಬರೋದು ನಡೀತದ್ರಿ. 24ನೇದು ರೀ, ಯಾವುದಾದ್ರೂ 2 ಮಿಲಿಟ್ರಿಯ ಬಣಗಳನ್ನು ಹೆಸರಿಸಿ. ನ್ಯಾಟೋ ಆಗಿರ್ಬೋದು, ವರ್ಸೋ ಫಾಕ್ಟ ಅದಾಗಿರ್ಬೋದು. ಮಿಲಿಟ್ರಿ ಬಣಗಳು 2 ಅದಾವ. ತದನಂತರ ಭಾಗ ಸಿ ಒಳಗೆ ನೋಡೋಣ ಸ್ನೇಹಿತರೆ. ಭಾಗ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಂದಾವ. ಇಲ್ಲಿ 5 ಅಂಕದ್ದು ಪ್ರಶ್ನೆಗಳ ಇವ. ಭಾಗ ಸಿ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಬರುವ ಇಂಪಾರ್ಟೆಂಟ್ ಅಂದ್ರೆ ನಾಳೆ ಇಂಪಾರ್ಟೆಂಟ್ ರೀ ಅವು. ನೀವು ಬಂದು ಹೊಳೆ ಹೇಳ್ತೀರಿ ವಿಡಿಯೋ ನೋಡ್ರಿ. ತದನಂತರ 6. ತದನಂತರ ಇಲ್ಲಿ 25ನೇ ಪ್ರಶ್ನೆ ನೋಡೋಣ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಣೆ ಮಾಡ್ರಿ ಅಂತ ಹೇಳಿದ್ರೆ ಇದು 5 ಅಂಕದ ಪ್ರಶ್ನೆಗಳನ್ನು. ಇಲ್ಲಿ ಯಾವ್ಯಾವ ಕಾಯ್ದೆ ಬರ್ತಾವ ಏನೇನು ಎಂಬುದು ಪಾಯಿಂಟ್ಸ್ ನೋಡ್ರಿ. ಭಾರತದ 1947 ಕಾಯ್ದೆ ಮುಖ್ಯಾಂಶಗಳನ್ನು ನೋಡ್ರಿ. ಇಲ್ಲಿ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವ ಪಾಯಿಂಟ್ಸ್ ಆಗ್ಬೇಕ್ರಿ. ತದನಂತರ ಇನ್ನೊಂದು ಪಾಯಿಂಟ್ಸ್ ಯಾವ್ದು? 2 ರಾಷ್ಟ್ರಗಳ ಸೃಷ್ಟಿ ರೀ. ತದನಂತರ ಸಂವಿಧಾನದ ಸಭೆಯ ಅಧಿಕಾರ, ಗವರ್ನರ್ ಜನರಲ್ ಹುದ್ದೆ, ಬ್ರಿಟಿಷರ ಆಡಳಿತ ಅಂತ ಇವು ಅಷ್ಟು ಪಾಯಿಂಟ್ ಹಾಕಿ ನೀವು ಕರೆಕ್ಟಾಗಿ ಅವುಗಳನ್ನು ವಿವರಣೆ ಮಾಡಬೇಕು. ಪಾಯಿಂಟ್ಸನ್ನು ನೀವು ನೋಟ್ಸ್ ಮಾಡಿ ಇಟ್ಕೊರಿ. ಪಾಯಿಂಟ್ಸ್ಗಳನ್ನು ಅವನ್ನ ಓದ್ಕೊರಿ ಸರಿ. ಹಂಗೆ 26ನೇ ಪ್ರಶ್ನೆ, ದಲಿತ ಚಳವಳಿ ಕಾರಣಗಳನ್ನು ವಿವರಿಸಿ. ಆ ಕಾರಣಗಳನ್ನು ಪ್ರಮುಖವಾಗಿ ನಾವು ಹೇಳ್ತೀವಿ. ಫಸ್ಟ್ ಒನ್ ಅಸ್ಪೃಶ್ಯತೆ ಮತ್ತು ತಾರತಮ್ಯವನ್ನು ಫಸ್ಟ್ ಒನ್ ರೀ. ಸೆಕೆಂಡ್ ಒನ್ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳುವಿಕೆ ಇರುವುದು. ತದನಂತರ ಥರ್ಡ್ ಒನ್ ರೀ ರಾಜಕೀಯ ಪ್ರಾತಿನಿಧ್ಯ ಕೊರತೆ. ಫೋರ್ತ್ ಒನ್ ಸಮಾನತೆಯ ಆಶ್ರಯ. ಫಿಫ್ತ್ ಒನ್ ಮಾನವ ಹಕ್ಕುಗಳ ಉಲ್ಲಂಘನೆ. ಇವನ್ನ 5 ಪಾಯಿಂಟ್ ಬರ್ರಿ, ಆರಾಮ್ ಮಾರ್ಕ್ಸನ್ನು ಕೊಡ್ತಾರೆ ರೀ. 27ನೇ ಪ್ರಶ್ನೆ ರೀ, ರೈತರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ಫಸ್ಟ್ ಒನ್ ರೀ ರಾಜಕೀಯ ಪರಿಣಾಮಗಳನ್ನು. ಫಸ್ಟ್ ಒನ್ ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ. ಸೆಕೆಂಡ್ ಒನ್ ರೈತರ ಸಂಘಟನೆಗಳ ಬಲವರ್ಧನೆ. ಥರ್ಡ್ ಒನ್ ಚುನಾವಣೆಯ ರಾಜಕೀಯ ಮೇಲೆ ಪರಿಣಾಮ. ಹೊಸ ನಾಯಕತ್ವದ ಉದಯ. ತದನಂತರ ಕೇಂದ್ರ ಮತ್ತು ರಾಜ್ಯ ಸಂಬಂಧ ಮೇಲೆ ಪರಿಣಾಮ. 6 ಪಾಯಿಂಟ್ ಅದಾವ್ರಿ, ಬರ್ರಿ ಅವನ. ತದನಂತರ 28ನೇ ಪ್ರಶ್ನೆ, ಜಿಲ್ಲಾಡಳಿತ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ ಎತ್ಲಾರ. ಫಸ್ಟ್ ಒನ್ ಕಾನೂನು ಮತ್ತು ಸುವ್ಯವಸ್ಥೆ ಪಾಯಿಂಟ್ ರೀ. ಪಾಯಿಂಟ್ಸ್ ಅಟ್ಟ ಅದನ್ನ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ, ನೀವು ಎಕ್ಸ್ಪ್ಲೇನ್ ಮಾಡಿ ಅವನ್ನ ಬರ್ರಿ ಎಕ್ಸಾಮ್ದಾಗ. ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ. ಸೆಕೆಂಡ್ ಒನ್ ಕಂದಾಯ ಸಂಗ್ರಹಣೆ. ಥರ್ಡ್ ಒನ್ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲ್ವಿಚಾರಣೆ. ತದನಂತರ ಚುನಾವಣೆಯ ನಿರ್ವಹಣೆ.
ತದನಂತರ ವಿಪತ್ತು ಮತ್ತು ನಿರ್ವಹಣೆ. ಈ ಪಾಯಿಂಟ್ಸನ್ನು ಹಾಕಿ ಕರೆಕ್ಟಾಗಿ ಒಂದಾದ್ಮೇಲೆ ಒಂದನ್ನು ಬರ್ರಿ. ಇಲ್ಲಿ 6 ಕ್ವಶನ್ಗಳನ್ನು ಬರ್ರಿ ಅಂತ ಹೇಳ್ಯಾರ. 29ನೇದ್ರಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಹೇಗೆ ತೊಡಕಾಗಿದೆ, ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂಬುದನ್ನು ಪರಾಮರ್ಶಿಸಿ ಅದಕ್ಕೆ ಹೇಳ್ಯಾರ್ರಿ. ಇಲ್ಲಿ ಆನ್ಸರ್ಗಳನ್ನು ನೋಡ್ರಿ, ಪಾಯಿಂಟ್ಸ್ಗಳನ್ನು ನೋಡು. ಭಾರತ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಕೋಮುವಾದ ಮಾರಕ ಪರಿಣಾಮಗಳು ಯಾವ ಎಂಬುದನ್ನು ಬರ್ರಿ ಅಂತ ಹೇಳ್ಯಾರ. ಒಂದು 5-6 ನೋಡ್ರಿ. ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ. ಸೆಕೆಂಡ್ ಒನ್. ಥರ್ಡ್ ಒನ್, ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ. ಫೋರ್ತ್ ಒನ್, ರಾಜಕೀಯ ಏಕತೆ ಸವಾಲ. ಫಿಫ್ತ್ ಒನ್, ಮೂಲಭೂತ ಹಕ್ಕುಗಳ ಉಲ್ಲಂಘನೆ. 30ನೇ ಪ್ರಶ್ನೆ ನೋಡ್ರಿ, ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು ಎಂಬುದನ್ನು ಚರ್ಚೆ ಮಾಡ್ರಿ ಅಂತ ಹೇಳ್ಯಾರ. ನೋಡೋಣ. ಫಸ್ಟ್ ಒನ್, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಾಗಿ. ತದನಂತರ ಶಿಕ್ಷಣ ಮತ್ತು ಜಾಗೃತಿಯ ಮೂಡಿಸುವುದು. ಸೆಕೆಂಡ್ ಒನ್. ಥರ್ಡ್ ಒನ್, ನೈತಿಕ ನಾಯಕತ್ವ ಮತ್ತು ಪ್ರಾಮಾಣಿಕತೆ. ತದನಂತರ ಟೆಕ್ನಾಲಜಿ ಬಳಕೆ. 31ನೇ ಪ್ರಶ್ನೆ ನೋಡ್ರಿ. 31ನೇ ಪ್ರಶ್ನೆ, ರಾಷ್ಟ್ರ ಸಂಬಂಧ ಮತ್ತು ಪರಿಕಲ್ಪನೆ ವಿವರಿಸಿರಿ ಅಂತ ಹೇಳಿದಾರ. ಇಲ್ಲಿ ರಾಷ್ಟ್ರ ಮತ್ತು ರಾಜ್ಯಗಳು ನೋಡು. ನ್ಯಾಷನಲ್ ಮತ್ತು ಸ್ಟೇಟ್ ನೋಡ್ಬೋದು. ಸಾರ್ವಭೌಮ, ತದನಂತರ ಶಕ್ತಿ, ರಾಷ್ಟ್ರ ಹಿತಾಸಕ್ತಿ ಮತ್ತು ಸಮತೋಲನ. 32ನೇ ಪ್ರಶ್ನೆ ರೀ, ಭಾರತದ ವಿದೇಶಾಂಗ ನೀತಿ ಯಾವ್ದಾರ 5 ಮೂಲ ತತ್ವಗಳನ್ನು ಬರೀರಿ. ಫಸ್ಟ್ನೇದು ನೋಡಿ, ಅಲಿಪ್ತ ನೀತಿ, ಪಂಚಶೀಲ ತತ್ವ, ವಿಶ್ವಶಾಂತಿ ಮತ್ತು ಸಹಕಾರ. ಫೋರ್ತ್ ಒನ್, ವಸಾಹತುಶಾಹಿ ಮತ್ತು ವಿರೋಧಿ. ಫಿಫ್ತ್ ಒನ್, ನೆರೆಹೊರೆಯವರ ಮೊದಲ ಆದ್ಯತೆ. 33ನೇದು, ಸಾರ್ಕ್ ಸಂಘಟನೆ ಭಾರತ ಪಾತ್ರನ ಪರಾಮರ್ಶಿಸಿ ಅಂತ ಹೇಳ್ಯಾರ. ಅದೇ ರೀತಿ ಸಾರ್ಕ್ ಸಂಘಟನೆಯ ಪಾತ್ರಗಳನ್ನು ನೋಡೋಣ. ಸೌಲಭ್ಯಗಳ ಹಂಚಿಕೆ ಆಕ್ಕವ್ರಿ, ಅತಿ ದೊಡ್ಡ ಆರ್ಥಿಕತೆ ಆಕ್ಕತಿ, ಶಾಂತಿ ಮತ್ತು ಸ್ಥಿರತೆಯ ಪ್ರತಿಪಾದಕ. ಇಲ್ಲಿ ಸವಾಲು ಮತ್ತು ಪ್ರಗತಿಗಳನ್ನು ಕಾಣಬಹುದು. ತದನಂತರ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಮುಂದಿನ ವಿಡಿಯೋ ಸಿಗ್ತಾನೆ. ಈಗ 10 ಅಂಕದಗಳನ್ನ ಪಿಕ್ಸ ಇವನ್ನ 5 ನೀವು 4 ಸರಿಯಾಗಿ ನೋಡ್ಕೋದಾರ, ಅಲ್ಲಿ ಅಂತರೂ 2 ಅಂತರೂ ನೀವು ಬರಿತೀರಿ. ಇವುಗಳನ್ನು ಜಾಗತೀಕರಣ ಸರಿಯಾಗಿ ನೋಡ್ಕೊರಿ. ತದನಂತರ ಭಾರತ ಪಕ್ಷದ ಸ್ಕೋಪ್ ನೋಡ್ಕೊರಿ, ಸ್ವರೂಪ ಇದನ್ನು ನೋಡ್ಕೊರಿ. ಎಷ್ಟನ್ನು ನೋಡ್ಕೊರಿ. ನಿಮ್ಮ ಎಕ್ಸಾಮ್ಗಳ 70 ಅಂತರೂ ಕ್ರಾಸ್ ಮಾಡತ್ತೀರಿ, 70 ಕ್ರಾಸ್ ಮಾಡತ್ತೀರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.